ಏನು ಇವತ್ತು ಕೂಡ ಏನೋ ಒಂದು ಕೆರೆ ತುಂಬು ಯೋಜನೆ ಸುಮಾರು 11 ಕೆರೆಗಳಿಗೆ ಪಾರ್ತನಹಳ್ಳಿ ಇರಬಹುದು, ಗುಂಡೇವಾಡಿ ಹಿಡ್ಕೊಂಡೆ ಮಾರು 10-11 ಹಳ್ಳಿಗೆ ಕೆರೆ ತುಂಬುವಂಥ ಯೋಜನೆಯನ್ನ ಇವತ್ತು ಇಬ್ಬರು ಶಾಸಕರು ಕೂಡಿ ಒಂದು ಒಳ್ಳೆ ಯೋಜನೆ ಮಾಡಿದರು. ನಮಗೂ ಕೂಡ ಭಾಳ ಸಂತೋಷ ಆಕೈತಿ. ಅದೇ ರೀತಿಯಾಗಿ ಬಸವೇಶ್ವರ ನೀರಾವರಿ ಕೂಡ ಸಂಪೂರ್ಣ ತಕ್ಷಣ ಮುಗಿತಕ್ಕಂಥ ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮದು ಕೂಡ ಒತ್ತಾಯ ಇದೆ. ಅದೇ ರೀತಿಯಾಗಿ ಇಲ್ಲಿ ಭಾಗದಲ್ಲಿ ಕುಡಿಲಿಕ್ಕೆ ನೀರಿಗೆ ಒಳ್ಳೆ ನೀರನ್ನು ಕೊಡಬೇಕಾದ ಸರ್ಕಾರದ ಜವಾಬ್ದಾರಿ, ಇಲ್ಲಿರ್ತಕ್ಕಂಥ ಶಾಸಕರದು ಜವಾಬ್ದಾರಿ, ಯಾಕಂದ್ರೆ ಜಿಲ್ಲಾಡಳಿತದ ಜವಾಬ್ದಾರಿ ಐತಿ. ಇವತ್ತು ಅದೆಲ್ಲ ಗಲೀಜು ನೀರು ಬರ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಜನರ ಆರೋಪ ಐತಿ. ಅದನ್ನು ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ತಾವೆಲ್ಲ ಚತುರರಿದ್ದೀರಿ, ಇಬ್ಬರು ಶಾಸಕರು ಕೂಡ ಚತುರದಿರಿ, ಅನುಭವಿಕರಿದ್ದೀರಿ. ತಕ್ಷಣ ಅದೇನ ಇವತ್ತು ಕೊಳಚೆ ನೀರು ಬರ್ತಕ್ಕಂಥದ್ದು ಆಗತೈತಿ, ಅದರಿಂದ ಭಾಳಷ್ಟು ಇಲ್ಲೆಲ್ಲ ಸಾರ್ವಜನಿಕರು ತೊಂದರೆ ಆಗತ್ತೆ. ಅದನ್ನು ಕೂಡ ತಕ್ಷಣ ಇವತ್ತು ಅವರ ಸುಧಾರಣೆ ಮಾಡಲೇಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಕೂಡ ಸಿಒ ಕೂಡ ಅವ್ರನ್ನ ಒಳ್ಳೆ ಶುದ್ಧೀಕರಣ ನೀರಿಗಿರ್ತಕ್ಕಂಥದ್ದು ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೊಂದು ಏನು ಇವತ್ತು ಕೂಡ ಏನೋ ಒಂದು ಕೆರೆ ತುಂಬು ಯೋಜನೆ ಸುಮಾರು 11 ಕೆರೆಗಳಿಗೆ ಪಾರ್ತನಹಳ್ಳಿ ಇರಬಹುದು, ಗುಂಡೇವಾಡಿ ಹಿಡ್ಕೊಂಡೆ ಮಾರು 10-11 ಹಳ್ಳಿಗೆ ಕೆರೆ ತುಂಬುವಂಥ ಯೋಜನೆಯನ್ನ ಇವತ್ತು ಇಬ್ಬರು ಶಾಸಕರು ಕೂಡಿ ಒಂದು ಒಳ್ಳೆ ಯೋಜನೆ ಮಾಡಿದರು. ನಮಗೂ ಕೂಡ ಭಾಳ ಸಂತೋಷ ಆಕೈತಿ. ಅದೇ ರೀತಿಯಾಗಿ ಬಸವೇಶ್ವರ ನೀರಾವರಿ ಕೂಡ ಸಂಪೂರ್ಣ ತಕ್ಷಣ ಮುಗಿತಕ್ಕಂಥ ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮದು ಕೂಡ ಒತ್ತಾಯ ಇದೆ. ಅದೇ ರೀತಿಯಾಗಿ ಇಲ್ಲಿ ಭಾಗದಲ್ಲಿ ಕುಡಿಲಿಕ್ಕೆ ನೀರಿಗೆ ಒಳ್ಳೆ ನೀರನ್ನು ಕೊಡಬೇಕಾದ ಸರ್ಕಾರದ ಜವಾಬ್ದಾರಿ, ಇಲ್ಲಿರ್ತಕ್ಕಂಥ ಶಾಸಕರದು ಜವಾಬ್ದಾರಿ, ಯಾಕಂದ್ರೆ ಜಿಲ್ಲಾಡಳಿತದ ಜವಾಬ್ದಾರಿ ಐತಿ. ಇವತ್ತು ಅದೆಲ್ಲ ಗಲೀಜು ನೀರು ಬರ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಜನರ ಆರೋಪ ಐತಿ. ಅದನ್ನು ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ತಾವೆಲ್ಲ ಚತುರರಿದ್ದೀರಿ, ಇಬ್ಬರು ಶಾಸಕರು ಕೂಡ ಚತುರದಿರಿ, ಅನುಭವಿಕರಿದ್ದೀರಿ. ತಕ್ಷಣ ಅದೇನ ಇವತ್ತು ಕೊಳಚೆ ನೀರು ಬರ್ತಕ್ಕಂಥದ್ದು ಆಗತೈತಿ, ಅದರಿಂದ ಭಾಳಷ್ಟು ಇಲ್ಲೆಲ್ಲ ಸಾರ್ವಜನಿಕರು ತೊಂದರೆ ಆಗತ್ತೆ. ಅದನ್ನು ಕೂಡ ತಕ್ಷಣ ಇವತ್ತು ಅವರ ಸುಧಾರಣೆ ಮಾಡಲೇಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಕೂಡ ಸಿಒ ಕೂಡ ಅವ್ರನ್ನ ಒಳ್ಳೆ ಶುದ್ಧೀಕರಣ ನೀರಿಗಿರ್ತಕ್ಕಂಥದ್ದು ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೊಂದು